ಹರಿಹರ ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗಳನ್ನು ಪದಚ್ಯುತಿಗೊಳಿಸಲಾಗಿದೆ. ಪದಚ್ಯುತಗೊಂಡಿರುವಂಥ ವಚನಾನಂದ ಶ್ರೀಗಳು ಸದ್ಯ ಮಠದಲ್ಲೇ ಇದ್ದಾರೆ. ಅವರನ್ನ ಭಕ್ತರು ಕಾವಲು ಕಾಯ್ತಾ ಇದ್ದಾರೆ. ಯಾಕಂತಂದ್ರೆ ಟ್ರಸ್ಟಿಗಳ ಕಡೆಯಿಂದ ಬೆದರಿಕೆ ಬಂದಿದೆ, ಮಠ ಖಾಲಿ ಮಾಡಿಸ್ತಾರೆ ಅಂತ. ಬರ್ಲಿ ನೋಡೋಣ ಅಂತ ಭಕ್ತರು ಸವಾಲು ಹಾಕ್ತಾ ಇದ್ದಾರೆ. ಪಾಳಿ ಪ್ರಕಾರ ಶಿಫ್ಟ್ ವೈಸ್ ಅವರನ್ನ ಕಾವಲು ಕಾಯ್ತಾ ಇದ್ದಾರೆ ಭಕ್ತರು. ವಚನಾನಂದ ಶ್ರೀಗಳನ್ನ ಮಠದಿಂದ ಹೊರಹಾಕುವಂತ ಪ್ರಯತ್ನವನ್ನ ಟ್ರಸ್ಟಿಗಳು ಏನಾದರೂ ಮಾಡಿದ್ರೆ ನಮ್ಮನ್ನು ದಾಟ್ಕೊಂಡು ಹೋಗಬೇಕು, ತಾಕತ್ತಿದ್ರೆ ಮಾಡಲಿ ಅದನ್ನ. ಟ್ರಸ್ಟಿ ಎಚ್.ಎಸ್. ನಾಗರಾಜ್ ಅವರಿಗೆ ಈ ಚಾಲೆಂಜ್ ಅನ್ನ ಭಕ್ತಾದಿಗಳು ಹಾಕಿರೋದು. ಮಠದ ಸುತ್ತಮುತ್ತಲಿನ ವಿವಿಧ ಗ್ರಾಮಗಳಿಂದ ಭಕ್ತಾದಿಗಳು ಬರ್ತಾ ಇದ್ದಾರಂತೆ. ಶಿಫ್ಟ್ ವೈಸ್ ಕಾವಲು ಕಾಯ್ತಾ ಇದ್ದಾರೆ. ವಚನಾನಂದ ಶ್ರೀಗಳನ್ನ ಮಠದಿಂದ ಹೊರಗೆ ಹಾಕೋದಕ್ಕೆ ಬಿಡಲ್ಲ ಅಂತ. ದಾವಣಗೆರೆ ಜಿಲ್ಲೆ ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ವಿವಾದ ತಾರಕಕ್ಕೇರಿದ್ದು ಟ್ರಸ್ಟಿಗಳು ಮತ್ತು ವಚನಾನಂದ ಶ್ರೀಗಳ ಮಧ್ಯೆ ಸಂಘರ್ಷವೂ ಸಹ ದಿನೇ ದಿನೇ ಉಲ್ಬಣಗೊಳ್ತಾ ಇದೆ. ಈಗ ಟ್ರಸ್ಟಿಗಳು ವಚನಾನಂದ ಶ್ರೀಗಳು ಮಠವನ್ನ ಖಾಲಿ ಮಾಡುವಂತೆ ಒಂದು ವಾರದ ಗಡುವನ್ನ ನೀಡಿದ್ದಾರೆ. ಹೀಗಾಗಿ ಶ್ರೀಗಳಿಗೆ ಯಾವುದೇ ಅಪಾಯವಾಗದಿರಲಿ ಮತ್ತು ಯಾರು ಬಂದು ಶ್ರೀಗಳನ್ನ ಮಠ ಖಾಲಿ ಮಾಡಿಸ್ತಾರೆ ಎಂಬುದನ್ನ ನೋಡೋಣ ಅಂತ ಭಕ್ತರು ಸಹ ಈಗ ನಿಂತಿರುವಂತದ್ದು. ಈಗ ಭಕ್ತರೇ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ನಿನ್ನೆ ಟ್ರಸ್ಟಿಯವರು ಎಚ್.ಎಸ್. ನಾಗರಾಜ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಒಂದು ವಾರ ಗಡುವು ಕೊಟ್ಟಿದ್ದೀವಿ, ಇಲ್ಲಾಂದ್ರೆ ಭಕ್ತರನ್ನ ಕರ್ಕೊಂಡ್ಬಂದು ನುಗ್ತೀವಿ, ಗೌರವಯುತವಾಗಿ ಮಠ ಖಾಲಿ ಮಾಡ್ಬೇಕಂದ್ರು. ನೀವು ಈಗ ಕಾವಲಿಗೆ ನಿಂತಿದ್ರಿ, ಏನ್ ಹೇಳ್ತೀರಿ? ಬರ್ಲಿ ಬಿಡ್ರಿ, ನೋಡೋಣ. ಮಠಕ್ಕೆ ಬರ್ಲಿ ಫಸ್ಟ್, ಬಂದ ಮೇಲೆ ನೋಡ್ತೀವಿ. ಏನ್ ಹೇಳಕ್ ಬಯಸ್ರಿ ಟ್ರಸ್ಟಿಗಳದು ಶ್ರೀಗಳದು ಸಂಘರ್ಷ? ಅಲ್ರಿ, ಯಾರ ಸಮಸ್ಯೆ ಐತಿ ಅವ್ರ ಬಗ್ಗೆ ಮಾತಾಡ್ರಿ. ಈಗ ಸಮಸ್ಯೆ ಏನು ಇಲ್ಲಿ ಆಗಿರ್ತಕ್ಕಂಥದ್ದು ಲೆಕ್ಕ ಕೊಡೋದು, ಅದ್ರ ಬಗ್ಗೆ ಅಷ್ಟ ಮಾತಾಡ್ಬೇಕು. ಈಗ ಸ್ವಾಮಿ ತೆಗಿಯಂತ ಸ್ವಾಮಿ ಮಾಡಿರ್ತಕ್ಕಂಥ ಸಮಸ್ಯೆ ಏನು ಅದು ಹೇಳ್ಬೇಕಲ್ಲ. ಈಗ ಇಲ್ಲಿ ಅಕ್ಕಪಕ್ಕದ ಹಳ್ಳಿಯವರು ಸಹ ಬಂದ್ ಹಿಂಗ ದಿವಸ ಸ್ವಾಮೀಜಿ ಅವರ ಕಾವಲಿಗೆ ಇದಾರಂತೆ. ಬರ್ತಾ ಇದೀವಿ ದಿವಸ, ಬರ್ತಾ ಇದೀವಿ. ಇಲ್ಲಿ ಸ್ವಾಮಿಯವ್ರ ಯೋಗಕ್ಷೇಮವನ್ನು ನೋಡ್ಕೊಳ್ತಾ ಇದ್ದೇವೆ. ಎಲ್ಲ ಹಳ್ಳಿಗಳದ್ದು KBನಹಳ್ಳಿ, ಬನ್ನಿಕೂಡು, ಬಾನವಳ್ಳಿ, ಸಿರಿಗೆರೆ, ಕಾಮಲಾಪುರ, ಪ್ರತಿಯೊಂದು ಹಳ್ಳಿ ಉದ್ದನ ಬರ್ತಾ ಇದಾರೆ. ಬೆಳಿಗ್ಗೆ ಒಬ್ರು ಬರ್ತಾರೆ, ರಾತ್ರಿ ಒಬ್ರು ಬರ್ತಾರೆ. ಎಲ್ಲರೂ ಬಂದು ಇಲ್ಲೇ ಇರ್ತೀವಿ, ಸಾಯಂಕಾಲ ತನಕ ಇದ್ದು ಹೋಗ್ತೀವಿ. ಏನ್ ಹೇಳಕ್ ಬಯಸ್ರಿ ಟ್ರಸ್ಟಿಗಳಿಗೆ? ಏನ್ ಹೇಳಕ್ ಬಯಸ್ರಿ ಸರ್? ಏನೂ ಇಲ್ಲ, ಲೆಕ್ಕ ಕೊಡಿ. ಲೆಕ್ಕ ಕೊಡೋದಾಗ್ಲಿದ್ರು ನಮ್ಮ ಕೈಲಿ ಹಿಂಗ್ ತಿಂದಾವಿ ಅಂತಂದ್ರ ಬಂದು ಹೇಳ್ರಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.